ಟಾಕ್ಸಿಕ್ ಟ್ರೈಲರ್ ನೋಡಿದ ಮೇಲೆ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಕ್ವಾಲಿಟಿ ಮೇಕಿಂಗ್ ಬಗ್ಗೆ ಎರಡು ಮಾತಿಲ್ಲ. ಟಾಪ್ ನಾಚ್ ಕ್ವಾಲಿಟಿ. ಆದ್ರೆ ಕೆಜಿಎಫ್ ತರ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಆ ರೇಂಜ್ಗೆ ಈ ಟ್ರೈಲರ್ ಇಲ್ಲ. ಅದರಲ್ಲಿ 10% ಕೂಡ ಈ ಟ್ರೈಲರ್ ಮ್ಯಾಚ್ ಮಾಡಿಲ್ಲ. ಬಿಜಿಎಂ ಚೆನ್ನಾಗಿಲ್ಲ. ಈ ಸಲ ರವಿ ಬಸ್ರೂರ್ ಅವರು ಈ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ವರಸ್ಟ್ ಡಬ್ಬಿಂಗ್ ಮಾಡವ್ರೆ ಗುರು. ಈ ಟ್ರೈಲರ್ ನಲ್ಲಿ ಕೆಲವೊಂದು ಕಡೆ ಇಂಗ್ಲಿಷ್ ಡೈಲಾಗ್ಸ್ ಕ್ಲಿಯರ್ ಆಗಿ ಕೇಳಿಸಲ್ಲ. ನಮ್ಮ ಯಶ್ ಅವರು ಏನ್ ಹೇಳ್ತಿದ್ದಾರೆ ಅಂತ ಯಶ್ ಅವ್ರಿಗೆ ಅರ್ಥ ಆಗ್ಬೇಕು. ಯಶ್ ಅವರ ಡೈಲಾಗ್ ಡೆಲಿವರಿಯಲ್ಲಿ ಬೇಸಿಲ್ಲ. ತುಂಬಾ ಲೇಟ್ ಆಗಿ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಕೈರಾ ಅಡ್ವಾಣಿ ಅವರ ಆ ಎಮೋಷನಲ್ ಪೋರ್ಷನ್ಗಳು ನನಗಂತೂ ಇಷ್ಟ ಆಯ್ತು. ಯಶ್ ಅವರು ಹೇಳ್ದಂಗೆ ಈ ಸಿನಿಮಾದಲ್ಲಿ ತಂದೆ ಮಗನ ರಿವೆಂಜ್ ಜೊತೆಗೆ ಒಂದೊಳ್ಳೆ ಎಮೋಷನಲ್ ಇದೆ ಅಂತ ಹೇಳಿದ್ರು. ಈ ಟ್ರೈಲರ್ ನಲ್ಲಿ ಆ ಎಮೋಷನ್ ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ತಕ್ಕಂತೆ ಬಿಜಿಎಂ ಕೂಡ ಇಲ್ಲ. ನ್ಯೂ ರಾಯ ಓಲ್ಡ್ ರಾಯ ಟಿಕೆಟು ಈ ರೀತಿ 3 ಶೇಡ್ಗಳಲ್ಲಿ ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ಗೆ ಕನೆಕ್ಷನ್ ಇದ್ದಾಗ ಮಾತ್ರ ಆ ಕ್ಯಾರೆಕ್ಟರ್ಗೆ ನಾವು ಕನೆಕ್ಟ್ ಆಗ್ತೀವಿ. ಇಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ. ಯಾಕಂದ್ರೆ ಈ 3 ಶೇಡ್ಗಳಲ್ಲಿ ಒಬ್ಬರೇ ಇರುವಾಗ ಆ ಎಮೋಷನ್ ನ ಕ್ಯಾರಿ ಮಾಡಕ್ಕಾಗಲ್ಲ. ಫಸ್ಟ್ ಟೈಮ್ ಯಶ್ ಅವರು ಹೊಸದಾಗಿ ಏನೋ ಒಂದು ಟ್ರೈ ಮಾಡಿದ್ದಾರೆ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಏನೂ ಬಂದಿಲ್ಲ. ಟಿಕೆಟ್ ಎಂಬ ಕ್ಯಾರೆಕ್ಟರ್ ನ ಬೇರೆಯವ್ರ ಹತ್ರ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮ್ಮ ಜೆ ಪೆರ್ರಿ ಅವರ ಆಕ್ಷನ್ ಸೀನ್ಸ್ ಈ ಟ್ರೈಲರ್ ನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಸ್ನೋ ಫೈಟ್ಸ್ ವಾರ್ ಮೂವಿಯಿಂದ ದೇಪ್ಕೊಂಡವ್ರೆ. ಇಂಗ್ಲಿಷ್ ನಲ್ಲಿ ಗಾಡ್ ಫಾದರ್ ಅಂತ ಒಂದು ಮೂವಿ ಇದೆ, ಅದರಿಂದ ಅರ್ಧ ದೇಪ್ಕೊಂಡವ್ರೆ. ವಿಕ್ರಮ್ ಅವರ ಮಹಾನ್ ಗಾಡ್ ಫಾದರ್ ಸಿನಿಮಾಗಳ ಟೆಂಪ್ಲೇಟ್ ತರಾನೇ ಇದೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಟ್ರೈಲರ್ ಜಸ್ಟ್ ಅವರೇಜ್, ಬಿಜಿಎಂ ಜಸ್ಟ್ ಓಕೆ. ನಮ್ಮ ಯಶ್ ಅವರಿಗೆ ನಮ್ಮ ಗೀತಕ್ಕ ಸರಿಯಾಗಿ ರಾಡ ಹಾಕವಳೆ ಅಂತಾನೆ ಹೇಳ್ಬಹುದು. ಆ ಕೆಜಿಎಫ್ ಸಿನಿಮಾದಲ್ಲಿ ಇದ್ದಂತ ಎಮೋಷನ್, ಆ ಬಿಜಿಎಂ ಈ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ಹಾಲಿವುಡ್ ರೇಂಜ್ಗೆ ಈ ಸಿನಿಮಾ ಇಲ್ಲ ಅಂತ ಕಟ್ ಅಂಡ್ ಕ್ಲಿಯರ್ ಆಗಿ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. 800 ಕೋಟಿ ಬಜೆಟ್ ಅಂತೆ. ಆ 800 ಕೋಟಿಗೆ ತಕ್ಕಂತೆ ಆ ಕ್ವಾಲಿಟಿ, ಆ ಮೇಕಿಂಗು ಎಲ್ಲೂ ಕಾಣಿಸ್ಲಿಲ್ಲ. ಪ್ರತಿಯೊಂದು ಫ್ರೇಮ್ ನ ರಿಚ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂದ್ರೆ ಗ್ಲೋಬಲ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನಗಂತೂ ಅನಿಸ್ತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.